ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಆ್ಯಕ್ಚುಲಿ ಹುಷಾರಿಲ್ಲ. ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತದೆ ಅನಿಸುತ್ತೆ. ಸ್ವಲ್ಪ ಇನ್ನು ಜಾಸ್ತಿನೇ ಡಲ್ಲಾಗಿದ್ದೀನಿ. ಹುಷಾರಂತೂ ತುಂಬಾ ಇರಲಿಲ್ಲ. ಬಟ್ ಈಗ ಹಾಸ್ಪಿಟ್ಲಿಗೆ ಹೋಗಿ ಈಗಷ್ಟೇ ತೋರಿಸ್ಕೊಂಡು ಕೂಡ ಬಂದಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಿನ್ನೆ ಹೇಳಿದೆ ಪ್ಲಂಬಿಂಗ್ ಕೆಲಸದವರು ಇವತ್ತು ಬಂದಿದ್ದಾರೆ ಅಂತ ಹೇಳಿ. ಸೊ ತುಂಬ ದಿವಸದಿಂದ ಬರ್ತೀನಿ ಅಂದ್ಕೊಂಡೇ ಬಂದೇ ಇರಲಿಲ್ಲ. ಸೊ ಫೈನಲಿ ನಿನ್ನೆ ಬಂದು ಎಲ್ಲ ಮುಗಿಸಿ ಹೋಗಿದ್ದಾರೆ. ಸೊ ಕೊಳಾಯಿ ಫಿಟ್ ಮಾಡಾದ್ಮೇಲೆ ಯಾವ್ಯಾವ ಮನೆಗೆ ಯಾವ್ಯಾವ ಥರದ್ದು ಅಂತ ತೋರಿಸ್ತೀನಿ. ಈಗ ಟ್ಯಾಪಲ್ಲಿ ನೀರು ಕೂಡ ಬರುತ್ತೆ. ಸೊ ನಾನಿವಾಗ ಸೆಕೆಂಡ್ ಫ್ಲೋರಲ್ಲಿದ್ದೀನಿ ಗೈಸ್. ನೋಡ್ತಾ ಇರ್ಬೋದು ಟ್ಯಾಪಲ್ಲಿ ಇವಾಗ ನೀರು ಬರೋ ಥರ ಹಾಕಿದ್ದಾರೆ. ಮತ್ತು ಇದು ಬಂದು ಅಕ್ವಾಗಾರ್ಡ್ಗೆ, ಇದರಲ್ಲೂ ನೀರು ಬರುತ್ತೆ. ಬಟ್ ಅದು ಸರಿ ಆಗಿಲ್ಲ. ಅಲ್ಲಿ ಸಿಂಕ್ ಹತ್ರ ಆ್ಯಕ್ಚುಲಿ ಸ್ವಲ್ಪ ಅದು ಕೆಳಗಡೆ ಹೈಟ್ ಇತ್ತು. ಅದು ಆಮೇಲೆ ಕಟ್ಕೊಂಡಾಗ ಕಷ್ಟ ಆಗುತ್ತೆ ಅಂತ ಹೇಳಿ ಅದನ್ನಲ್ಲಿ ಹೋಗಿ ಸ್ವಲ್ಪ ಆಲ್ಟರ್ನೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಆದರೆ ಕಟ್ಕೊಂಡ್ಬಿಟ್ರೆ ಸರಿ ಹೋಗಲ್ಲ ಅಂತ. ಹೀಗಾದರೆ ಇನ್ನೊಂದು ಸ್ವಲ್ಪ ಸಿಮೆಂಟ್ ಎಲ್ಲ ಹಾಕಿ ರೆಡಿ ಮಾಡ್ಬೋದು ಅಂತ. ಇನ್ನು ಇದು ಮಧ್ಯದ ಮನೆಗೆ ವಾಶ್ ಬೇಷನ್ನು. ಸೊ ಇದರಲ್ಲೂ ಅಷ್ಟೇ ಟ್ಯಾಪಲ್ಲಿ ಈ ಥರ ನೀರು ಬರೋ ಥರ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಇಲ್ಲಿಗೆಲ್ಲ ನಾನು ಆ್ಯಸ್ ಯೂಶ್ವಲ್ ತೋರಿಸ್ತೀನಿ ನೋಡಿ. ಇದೆಲ್ಲ ಪ್ಲಾಸ್ಟಿಕ್ಕನ್ನೇ ನಾನು ಯೂಸ್ ಮಾಡಿರೋದು. ಅಂದರೆ ಈಗ ಟ್ಯಾಪ್ ಬಂದು ಫೈಬರ್ದು, ಇಲ್ಲೂ ನೀರು ಬರುತ್ತೆ ನೋಡಿ. ಸೊ ಎಲ್ಲ ಕನೆಕ್ಷನ್ಸ್ ರೆಡಿ ಮಾಡಿ ಹೋಗಿದ್ದಾರೆ. ಇನ್ನು ಮುಂದೆಯಿಂದ ತೋರಿಸ್ತೀನಿ ನೋಡಿ. ಸೊ ಇಲ್ಲೂ ಅಷ್ಟೇ ಸಿಮೆಂಟ್ ಎಲ್ಲ ಹಾಕಿ ಹೋಗಿದ್ದಾರೆ. ನೆನ್ನೆ ಇದೆಲ್ಲ ಜಾಲರಿ ಎಲ್ಲ ಹಾಕಿರಲಿಲ್ಲ, ಈಗ ಜಾಲರಿ ಹಾಕಿದ್ದಾರೆ. ಕಂಪ್ಲೀಟ್ ಈ ಥರ ರೆಡಿ ಮಾಡಿದ್ದಾರೆ. ಇದು ಬಂದು ಗೀಝರ್ ಕನೆಕ್ಷನ್ಸು. ಸೊ ಇದು ಯಾಕೆ ಹಿಂಗೆ ಕೊಡಿಸಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲಿ ಕನೆಕ್ಷನ್ ಕೊಡೋಕ್ಕೆ ಇರಲಿ ಅಂತ, ಎರಡು ಸ್ಟ್ರೈಟ್ ಆದರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಇದು ಶವರ್ ಪಾಯಿಂಟು. ನಾನು ಬಾಡಿಗೆ ಮನೆಗಳಿಗೆಲ್ಲ ಏನು ಶವರ್ ಪಾಯಿಂಟ್ ಹಾಕ್ಸಿಲ್ಲ. ವಾಷಿಂಗ್ ಮಿಷಿನ್ದು ಮಾತ್ರ ಈ ಕಡೆ ಇಟ್ಟಿದ್ದೀನಿ. ಈ ಸ್ಪೇಸ್ ಬಂದು ವಾಷಿಂಗ್ ಮಿಷಿನ್ ಯೂಸ್ ಮಾಡೋವಂಥದ್ದು. ನಮ್ಮದು ಆ್ಯಕ್ಚುಲಿ ಟಾಯ್ಲೆಟ್ ತುಂಬ ಅಂದರೆ ತುಂಬ ದೊಡ್ಡದೇ ಇದೆ. ಸೊ ಹಾಗಾಗಿ ವಾಷಿಂಗ್ ಮಿಷಿನ್ ಪಾಯಿಂಟ್ನ ಇಲ್ಲೇ ಇಟ್ಟಿದ್ದೀನಿ. ಸೊ ಇಲ್ಲ ಇಲ್ಲ, ಇದು ವಾಷಿಂಗ್ ಮಿಷಿನ್ ಪ್ಲೇಸು. ಸೊ ಇಲ್ಲಿ ಇಡ್ಬೋದು ವಾಷಿಂಗ್ ಮಿಷಿನ್ ಅಂತ ಹೇಳಿ ಇಲ್ಲಿ ಕೊಳವೆ ಹಾಕ್ಸ್ಕೊಂಡಿರೋದು. ಇದೊಂಥರ ಚೆನ್ನಾಗಿದೆ. ಸೊ ಇಷ್ಟು ಈ ಮನೆಯದಾಗಿದೆ. ಇನ್ನು ಮೇಲ್ಗಡೆ ಥರ್ಡ್ ಫ್ಲೋರಲ್ಲಿ ಹೋಗೋಣ. ಥರ್ಡ್ ಫ್ಲೋರಲ್ಲಿ ಆ್ಯಕ್ಚುಲಿ ನಮ್ಮ ಮನೆಗೆ ನಾನು ಕಿಚನ್ದೆಲ್ಲ ಕಂಪ್ಲೀಟ್ ಚೇಂಜ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿಗೆ ಆ್ಯಕ್ಚುಲಿ ನಾನು ಆಗಲೇ ತೋರಿಸಿದ್ನಲ್ವ, ಸೊ ಪ್ಲಾಸ್ಟಿಕ್ ಹಾಕಿಸ್ಕೊಂಡಿರೋದು ಅಂತ. ಅದನ್ನು 1800 ರುಪೀಸು. ಸೊ ಪ್ಲಾಸ್ಟಿಕ್ ಅಂದರೆ ತುಂಬ ಕಾಸ್ಟ್ಲಿದಾದರೆ ದುಡ್ಡು ಶಾರ್ಟೇಜ್ ಒಂದು, ಆಮೇಲೆ ಎರಡನೇದು ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ನಾನು ಅದನ್ನೇ ಹಾಕಿಸ್ಕೊತಿದ್ದೆ. ಬಟ್ ನಿಮಗೆಲ್ಲ ಗೊತ್ತೇ ಇದೆ, ನಾನು ಬಿದ್ದಾಗ ಸ್ವಲ್ಪ ಬೆನ್ನಿಗೆ ಹೇಟಾಗಿತ್ತು. ಒಂದು ಸ್ವಲ್ಪನೂ ಜಾಸ್ತಿ ಈ ಥರ ಬೊಗ್ಗಿ ಎಲ್ಲ ಪಾತ್ರೆ ತೊಳೆಯೋದಕ್ಕಾಗಲ್ಲ. ನಿಂತ್ಕೊಂಡು ಏನು ಕೆಲಸ ಬೇಕೋ ಅದನ್ನು ಮಾಡ್ಬೋದು. ಸೊ ಅದಕ್ಕೆ ನಾನು ಚೇಂಜ್ ಮಾಡಿಸ್ಕೊಂಡಿದ್ದೀನಿ. ಇನ್ನು ಅಲ್ಲೆಲ್ಲ ನೋಡ್ಬೋದು ಗ್ರಿಲ್ಲಲ್ಲಿ ನಿನ್ನೆ ನಮ್ಮ ಗಂಡಸಿಲ್ಲಿ ಫಸ್ಟ್ ಟೈಮ್ ಮಳೆ ಬಂದಿರೋದು. ಸೊ ಮಳೆ ಬಂದು ಇಲ್ಲೆಲ್ಲ ನೋಡ್ಬೋದು ಮಣ್ಣು ಆಗಿದೆ. ಬಟ್ ಅಲ್ಲಿ ಮಾತ್ರ ಫುಲ್ಲು ಸಜ್ಜೆ ಕ್ಲಿಯರಾಗಿ ಆಗಿದೆ. ಇನ್ನು ನಮ್ಮ ಮನೆಗೆ ಯಾವ ಥರ ವಾಶ್ ಬೇಷನ್ಗೆ ಹಾಕ್ಸಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇನ್ನು ಕೆಳಗಡೆ ಮನೆಗೆಲ್ಲ ನಾನು ವಾಶ್ ಬೇಷನ್ದು ನೋಡಿ, ಇದು ನಮ್ಮ ಮನೇಲಿ ಈ ಥರ ಹಾಕಿಸ್ಕೊಂಡಿದ್ದೀನಿ ನಾನು. ಇದು 800. ಆಮೇಲೆ ನಮ್ಮ ಮನೆಗೆ ಬಂದು ನನಗೆ ಇದಿರಲಿ ಕಲರು ಅಂಥೇಳಿ ಇಟ್ಕೊಂಡಿದ್ದೀನಿ. ಥೀಮ್ ವೈಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ನಮ್ಮ ಮನೆ. ಸೊ ನಮ್ಮ ಮನೆಗೂ ಸೇಮ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲೇ ಇಟ್ಟಿದ್ದೀನಿ ನೋಡಿ. ಲೈಟ್ಸ್ ಎಲ್ಲ ಆಮೇಲೆ ಇಟ್ಟಿದ್ದಾರೆ. ಈ ಕಡೆ ಇದೆ ಇದೆ. ಬಟ್ ನೋಡ್ತಾ ಡಿ ಆಫ್ ಮಾಡಿರಬೇಕು. ಇನ್ನು ಸೇಮ್ ಇದು ವಾಷಿಂಗ್ ಮಿಷಿನ್ದು ಟ್ಯಾಪ್ ಕೂಡ ಹಾಕ್ಸಿದ್ದೀನಿ. ಇನ್ನು ಇಲ್ಲಿ ತೋರಿಸ್ತೀನಿ ನೋಡಿ ಕಮೋಡು. ಆ್ಯಕ್ಚುಲಿ ಕಮೋಡ್ಗೂ ಏನೇನಂತ ತೋರಿಸ್ತೀನಿ. ನಿನ್ನೆ ನಾವೊಂದು ಮಿಸ್ಟೇಕ್ ಮಾಡ್ಕೊಂಬಿಟ್ಟಿದ್ವಿ, ಅದನ್ನು ನಿಮಗೂ ತೋರಿಸ್ತೀನಿ ನೋಡಿ. ಸೈಡಲ್ಲೆಲ್ಲ
ಈ ಥರ ಹಿಂಗೆ ಸಿಮೆಂಟ್ ವೈಟ್ ಸಿಮೆಂಟ್ ಹಾಕಿದ್ದಾರೆ. ಯಾಕೆ ಗೊತ್ತಾ? ಸೊ ಸುಮ್ಮನೆ ಹಾಗೆ ಇಟ್ಟಿರ್ತಾರೆ, ಅದು ಶೇಕ್ ಆಗುತ್ತೆ ಆಗಬಾರ್ದು ಅಂತ ಹೇಳಿ. ಇನ್ನು ಇದು ಕಮೋಡಲ್ಲಿ ಏನು ಮಿಸ್ಟೇಕ್ ಆಗಿತ್ತು ಅನ್ನೋದನ್ನು ಹೇಳ್ತೀನಿ. ನೆನ್ನೆ ಆ್ಯಕ್ಚುಲಿ ಅವರು ಇದರಲ್ಲಿ ಫುಲ್ಲು ನೀರು ತುಂಬುತ್ತೆ. ಈ ಥರ ನೀರು ತುಂಬಿದ ತಕ್ಷಣ ಒಂದು ವರ್ಷಕ್ಕೆ ಹೋಗ್ತಾ ಇರಲಿಲ್ಲ ನೀರು. ಈ ಥರ ಫಿಟ್ ಮಾಡಿ ಆದಮೇಲೆ ಕನೆಕ್ಷನ್ ನೋಡ್ಕೊತೀವಲ್ವ, ಸೊ ಕನೆಕ್ಷನ್ ನೋಡಿದಾಗ ನಮಗೆ ಗೊತ್ತಾಯಿತು ಹೋಗ್ಬಿಟ್ಟಿದೆ, ಇದು ಸರಿ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಫಿಟ್ ಮಾಡಬೇಕಾದ್ರೂ ಅಷ್ಟೇ ನೀವೇನಾದರೂ ಬೇಕಾದರೆ ಇಲ್ಲಿ ಬೇಷನಲ್ಲೇ ಆ್ಯಕ್ಚುಲಿ ಫುಲ್ ಕಂಪ್ಲೀಟ್ ನೀರು ಅದು ಫುಲ್ ಆಗಿರಬೇಕು. ಆವಾಗ ಟ್ರೈ ಮಾಡಿದ್ವಿ, ಬಟ್ ಆವಾಗ ಸರಿ ಹೋಯಿತು. ಇನ್ನು ಇಲ್ಲಿ ಒಂದು ಎಕ್ಸ್ಟ್ರಾ ಕೊಳ ಇರಲಿ ಅಂತೇಳಿ ಇಲ್ಲಿ ಹಾರಿಸ್ಕೊಂಡಿರೋದು, ಅದು ಬಾತ್ರೂಮ್ಗೆ ಅಂತ ಬೇಕಾಗುತ್ತೆ ಅಂತ. ಅದರಲ್ಲೂ ಕೂಡ ನೀರು ಬರುತ್ತೆ. ಇಲ್ಲಿ ಏನಾದರೂ ಬಾತ್ರೂಮ್ ಥಿಂಗ್ಸು, ಬಾತ್ರೂಮ್ ವಾಶ್ ಮಾಡೋಂಥದ್ದು ಏನಾದರೂ ಇರಲಿ ಅಂತ ಅಲ್ಲಿ ಹಾಕಿಸ್ಕೊಂಡಿದ್ದೀವಿ ಒಂದು ಸಜ್ಜೆ. ಇನ್ನೊಂದು ಹಾಕ್ಸಿದ್ದೀನಿ ನೋಡಿ, ಇಲ್ಲಿ ಒಂದು ಸಜ್ಜೆ ಹಾಕಿಸ್ಕೊಂಡಿದ್ದೀನಿ. ಇಲ್ಲಿ ಸೋಪು ಅದು ಏನಾದರೂ ಹಾಕೋಣ ಅಂತ. ಇನ್ನು ಇಲ್ಲೊಂದು ರಾಡ್ ಬರುತ್ತೆ ಆ್ಯಕ್ಚುಲಿ ಮೇಲೆ. ಸೊ ಸ್ನಾನಕ್ಕೆ ಏನಾದರೂ ಬಂದರೆ ಬಟ್ಟೆ ಗಿಟ್ಟೆ ಹ್ಯಾಂಗ್ ಮಾಡ್ಕೊಳಕ್ಕೆ ಇಲ್ಲಿ ಒಂದು ರಾಡ್ ಹಾಕಬೇಕು. ಅದನ್ನು ಹಾಕ್ಸಿಲ್ಲ ನಾನು, ಅದನ್ನು ಇಲ್ಲಿ ಹಾಕೋಣ ಅಂತ ಇದ್ದೀನಿ. ಈ ಸೈಡ್ ಹಾಕ್ಸಿದ್ರೆ ಡೋರ್ ಆಪೋಸಿಟು ಇರಿ, ಫ್ರಂಟ್ ಕ್ಯಾಮ್ರಾಯಿಂದ ತೋರಿಸ್ತೀವಿ. ಇದು ಡೋರಿಂದ ಬಂದ ತಕ್ಷಣ ಈ ಕಡೆ ಹಾಕ್ಸಿದ್ರೆ ಇನ್ ಕೇಸ್ ಡೋರ್ ತೆಗ್ದಿದ್ರೆ ಅದು ಅಸಹ್ಯವಾಗಿ ಕಾಣುತ್ತೆ ಅನ್ನೋ ಇಂಟೆನ್ಷನಾಗೆ ಸೊ ಈ ಕಡೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕಡೆ ಹಾಕ್ಸೋದ್ರಿಂದ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ, ಚೆನ್ನಾಗೂ ಕಾಣಿಸುತ್ತೆ. ಹಾಗಾಗಿ ಇನ್ನು ನಮ್ಮ ಮನೆಗೆ ಹಾಕ್ಸಿರೋದು ಕೊಳ ಯಾವ ಥರದ್ದು ಅಂತ ತೋರಿಸ್ತೀನಿ ನೋಡಿ. ಸೊ ನಮ್ಮ ಮನೆಗೆ ಆ್ಯಕ್ಚುಲಿ ಈ ಥರದ ಕೊಳವೆ ಹಾಕಿಸ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಸೊ ಮೇಲೆ ನಮ್ಮ ಮನೆಗೆ ಮಾತ್ರ ನಾನು ಶವರ್ ಪಾಯಿಂಟ್ ಹಾಕಿಸ್ಕೊಂಡಿದ್ದೀನಿ. ಹಾಗಾಗಿ ಅಂದರೆ ಇದರಲ್ಲಿ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟು, ಖುಷಿ ಇರಲಿ, ಅವರು ರಜಾ ಬಂದಾಗೆಲ್ಲ ಆಟ ಆಡಲಿ ಅನ್ನೋ ಉದ್ದೇಶದಲ್ಲಿ ಇದನ್ನು ಹಾಕಿಸ್ಕೊಂಡಿದ್ದೀನಿ ಅಷ್ಟೇ, ಮಕ್ಕಳಿಗೋಸ್ಕರ. ಇನ್ನು ಈ ಥರ ಇಲ್ಲಿ ನಮ್ಮ ಮನೆಗೆ ಈ ಥರ ಕೊಳಾಯಿ. ಈ ಕೊಳಾಯಿ ಆ್ಯಕ್ಚುಲಿ ಏನಪ್ಪ ಅಂದರೆ 6 ಇಂಚಸ್ದು ತಂದಿದ್ವಿ ನಾವು. 6 ಇಂಚಸ್ ಬೇಡ ಅಂಥೇಳಿ 7 ಇಂಚಸ್ ತೆಗೆದ್ರು. ಅದು ಅಡ್ಜಸ್ಟಬಲ್ಲು, ಇಲ್ಲಿ ನೋಡ್ತಿರ್ಬೋದು ನೀವು. ಅದಕ್ಕೆ ಇಲ್ಲೆಲ್ಲ ಸ್ವಲ್ಪ ವೈಟ್ ಸಿಮೆಂಟ್ ಹಾಕ್ಸಿರೋದು. ಇದು ಅಡ್ಜಸ್ಟಬಲ್ಲು. ಇದು ಒಂದು 4,000 ರೂಪಾಯಿ ಅಂತೆ. ಬನ್ನಿ ನಮ್ಮ ಮನೆ ಕಿಚನ್ಗೆ ಯಾವ ಥರ ಹಾಕ್ಸಿರೋದು ಅಂತ ತೋರಿಸ್ತೀನಿ. ಇನ್ನು ಇದು ನಮ್ಮ ಮನೆ ಕಿಚನ್ನು. ಸೊ ಕಿಚನ್ಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಾಸ್ತು ಪ್ರಕಾರ ಸಿಂಕು ಅಲ್ಲಿ ಬರಬೇಕು. ನಾನು ಯಾಕೆ ಇಲ್ಲಿ ಮಾಡಿಸ್ಕೊಂಡಿದ್ದೀನಿ, ಈ ಸೈಡ್ ಮಾಡಿಸ್ಕೊಂಡಿದ್ದೀನಿ ಅಂದರೆ, ಸೊ ಹಿಂಗೆ ಕಾರ್ನರು ಇಲ್ಲಿಂದ ಹಿಂಗೆ ಒಂದು ಏನಾದರೂ ಇಟ್ಕೋಬೋದು, ಮತ್ತು ಇಲ್ಲಿ ಬೆಳಕು ಚೆನ್ನಾಗಿದೆ ಅಂತ ಹೇಳಿ ನಾನು ಈ ಥರ ಇಲ್ಲಿ ಇಟ್ಕೊಂಡಿದ್ದೀನಿ. ಕೆಳಗಡೆ ಮನೆ ಮತ್ತು ಅದೆಲ್ಲ ವಾಸ್ತು ಪ್ರಕಾರನೇ ಮಾಡ್ಕೊಂಡಿರೋದು. ಸೊ ನನಗೆ ಇಲ್ಲಿ ಇರಲಿ ಅಂತ ಹೇಳಿ ಇದು ಇಟ್ಕೊಂಡಿದ್ದೀನಿ. ಇನ್ನು ನಾನು ಆಗಲೇ ಹೇಳಿದೆ, ನಮ್ಮ ಮನೆಗೆ ಆ್ಯಕ್ಚುಲಿ ನಾನು ತೊಗೊಂಡಿರೋದು ಅಡ್ಜಸ್ಟಬಲ್ದು. ಇದು ನಾನು ಆಗಲೇ ಹೇಳ್ದಂಗೆ 2,800 3,000 ರೂಪಾಯಿ ಹತ್ತಿರ ಇದು. ಇದು ಅಡ್ಜಸ್ಟಬಲ್ಲು. ನಾವು ಹೆಂಗಾದರೂ ಎತ್ಕೊಬೋದು, ಎಷ್ಟು ಹೈಟಿಗೆ ಈ ಥರ ಸ್ಟ್ರೈಟ್ ಆದರೂ ಇಟ್ಕೊಬೋದು, ಅಥವಾ ಈ ಥರ ಫುಲ್ಲು ಬೆಂಡಾದರೂ ಹಿಂಗೆ ಮಾಡ್ಕೊಬೋದು, ಅಥವಾ ಇಲ್ಲಿಗೆ ಎಷ್ಟು ಹೈಟಿಗಾದರೂ ಹಿಂಗೆ ತೊಗೋಬೋದು. ಇಲ್ಲ ಲೆಫ್ಟಿಗೂ ಹೋಗ್ಬೋದು, ರೈಟಿಗೂ ಹೋಗ್ಬೋದು. ನಾನು ಇನ್ನು 2 ಮನೆಗೆ ಹಾಕ್ಸಿದ್ದೀನಲ್ಲ, ಅದು ಆ್ಯಕ್ಚುಲಿ ಹಿಂಗೆ ಲೆಫ್ಟು ಹಿಂಗೆ ರೈಟ್ ಇದೆ ಅಷ್ಟೇ, ಬಟ್ ಹಿಂಗಿಲ್ಲ. ಆಮೇಲೆ ನನಗೆ ಎಷ್ಟಕ್ಕೆ ಬೇಕೋ ಅಷ್ಟು ಅಡ್ಜಸ್ಟ್ ನೋಡಿ. ಇವಾಗ ನನಗೆ ಇಷ್ಟಕ್ಕೆ ಬೆಂಡ್ ಮಾಡ್ಕೋಬೇಕು ಅಂದರೆ ನಾನು ಬಗ್ಗಕ್ಕಾಗಲ್ಲ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ನನಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಕ್ಕೊಬೋದು. ಆಮೇಲೆ ಇದು ಫ್ಲೆಕ್ಸಿಬಲ್ಲು, ನಾವು ಯಾವ ಥರನಾದ್ರೂ ಬೆಂಡ್ ಮಾಡ್ಕೊಬೋದು. ಇದು ಬಂದು 10 ಇಯರ್ಸ್ ವಾರಂಟಿ ಇದೆ. ಸೊ ಹಾಗಾಗಿ ಇದನ್ನು ಹಾಕಿಸ್ಕೊಂಡಿದ್ದೀನಿ ಕಿಚನ್ಗೆ. ಇನ್ನು ಇಲ್ಲಿ ನೋಡ್ತಿರ್ಬೋದು, ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ಸೊ ಇನ್ನು ಸಿಂಕ್ಗೆ ಅದನ್ನು ಹಾಕ್ಸಿಲ್ಲ, ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅದು ಇವಾಗ ಮಾಡಲಿಲ್ಲ ಅಂದರೆ ಆಮೇಲೆ ಮಾಡೋಕ್ಕಾಗಲ್ಲ. ಒಂದೊಂದು ಸ್ವಲ್ಪ ಪ್ಯಾಚ್ ಕೆಲಸ ಬಿಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ನೆನ್ನೆ ಹಾಕ್ಸಿಲ್ಲ. ಈಗ ಲೋಕಿನೇ ಅದನ್ನು ಫುಲ್ಲು ಸಿಮೆಂಟ್ ಹಾಕಿ ಪ್ಯಾಚ್ ಮಾಡ್ತಾರೆ. ಅದನ್ನು ಹಾಕಾದ್ಮೇಲೆ ಜಾಲರಿಯಿಂದ ಮುಗಿಸ್ಕೊಬೇಕು. ಇನ್ನು ದೇವ್ರ ಮನೆಯದು ಆಲ್ಮೋಸ್ಟ್ ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ ಗೈಸ್, ಕಂಪ್ಲೀಟ್ ಆಗಿದೆ. ಈ ಮನೆಯೆಲ್ಲ ಫುಲ್ ಕೆಲಸ ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರು ದೇವ್ರ ಮನೆಗೆ ಗ್ಲಾಸ್ ಫಿಟ್ಟಿಂಗ್ ಆಗಬೇಕು. ಆಮೇಲೆ ಮೈನ್ ಡೋರ್ಗೂ ಕೂಡ ಗ್ಲಾಸ್ ಫಿಟ್ಟಿಂಗ್ಸು ಮತ್ತು ಇದು ರಾಡ್ಸ್ ಫಿಟ್ಟಿಂಗ್ಸ್ ಹಾಕಬೇಕು. ಇದೆಯಲ್ವಾ, ಈ ರಾಡ್ ಫಿಟ್ಟಿಂಗ್ ಹಾಕಿಸ್ಬಿಟ್ರೆ ಅದು ನಾಳೆ ಬರ್ತೀನಿ ಅಂದಿದ್ದಾರೆ. ಅವ್ರ ಕೆಲಸ ಮುಗಿದ್ಬಿಟ್ರೆ ಇನ್ನೇನಿದ್ರು ವಾಷಿಂಗ್ ಮಾಡೋದು ಒಂದೇ ಬಾಕಿ ಇರೋದು. ಆಗಲೇ ನಾನು ಗ್ರಿಲ್ಲಿಂಗ್ ಮಾಡಬೇಕಾದ್ರೆ ಯಾಮಾರಬೇಡಿ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದೆ. ಅದೊಂದು ಕೆಲಸ ಪೆಂಡಿಂಗ್ ಇತ್ತು, ಅವ್ರನ್ನೂ ಕೂಡ ಕರೆಸಿದ್ದೀನಿ. ಅವರು ಯಾವ ಕೆಲಸ ಪೆಂಡಿಂಗ್ ಇತ್ತು ಏನು ಅಂತಲೂ ಕೂಡ ಇವತ್ತು ಶೇರ್ ಮಾಡ್ತೀನಿ. ಅವರು ಈಗ ಬಂದಿದ್ದಾರೆ. ಎಷ್ಟು ನೋಡಿಕೊಂಡ್ರು ಸ್ವಲ್ಪ ಕೆಲಸದ್ರಲ್ಲಿ ತುಂಬಾ ಯಾಮಾರ್ತೀವಿ. ಸೊ ಬನ್ನಿ, ಅವ್ರು ಏನು ಕೆಲಸ ಬಿಟ್ಟಿದ್ರು ಅನ್ನೋದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ.
2 ದಿನ ಅಂದ್ಬಿಟ್ಟು 2 ತಿಂಗಳೇ ಮಾಡಿಬಿಟ್ರಲ್ಲ. ಹಾಂ ಈಗ ನೋಡ್ರಿ ನಾವು ಹಂಗೆ ಬಂದಿದೆ ಇಲ್ಲ ಫೋನೇ ಮಾಡಿಲ್ಲ. ಇಲ್ಲ ನಾನು ಹೇಳಿದ್ದೆ ನಿನ್ನೆ ಇನ್ನೂ ಹೇಳಿದ್ದೆ ನನಗೆ ಸಖತ್ತು ಬೇಜಾರಾಗ್ಬಿಟ್ಟಿದೆ ನೆಡಿ ಅಂಗಡಿ ಹತ್ರ ಹೋಗೋಣ ಅಂತ. ನನಗೆ ಹುಷಾರಿರಲಿಲ್ಲ 1-2 ದಿವಸ ಹಂಗಾಗಿ ಮನೇಲೇ ಇದ್ದೆ. ಹೌದಾ ನಾವು ನಿಮ್ಗೆ ಏನಾಯ್ತು ಫ್ರೀ ಕೆಲಸ ಆದ್ಮೇಲೆ ನಾವು ಸೀದಾ ಬರ್ತೀವಿ. ನಿಮ್ಮದು ಫ್ರೀ ಆಗೋವರೆಗೂ ವೆಯ್ಟ್ ಮಾಡ್ತಾರಾ? ಕೆಲಸ ಅಕಸ್ಮಾತ್ ಏನಾದರೂ ಲೇಟ್ ಆದರೆ ಅವತ್ತೇ ಅದೊಂದು ನಿಮಿಷದ ಕೆಲಸ ಮಾಡಿ ಮುಗಿಸಿದ್ರೆ. ಇದೀಗ ಈಗ ಇದು ಬಂದಿದ್ದೆ ಅಂದರೆ ಫ್ರೀ ಇತ್ತು ಅಂದರೆ ಹೋಗ್ಬರೋಣ ಅಂದರೆ ಮಾಡಿದೆ. ಕೆಲಸ ಲೇಟ್ ಮಾಡಿದ್ದಕ್ಕೆ ಬಿಲ್ಡಿಂಗ್ ಕೆಲಸ ಬೇರೆ. ಇನ್ನು ನೋಡಿದ್ರಲ್ಲ ಅವ್ರ ಹತ್ರನೂ ಕೂಡ ಮಾತಾಡಿ ಅವ್ರಿಗೂ ಕೂಡ ಬೈಕೊಂಡೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೆ. ಇದು ಆ್ಯಕ್ಚುಲಿ ಒಂದೇ 1 ನಿಮಿಷದ ಕೆಲಸ ಗೈಸ್. ಸೊ ಅವ್ರು ಅವತ್ತು ಅದೇನು ಕೆಳಗಡೆ ಇದೆಯಲ್ವಾ ಅದು ಹಂಗೆ ಹಿಂಗೆ ಎತ್ತಿದ್ರೆ ಬರೋದು, ಮತ್ತು ಮಕ್ಕಳೇನಾದರೂ ಅದು ಮುಟ್ಟಿದ್ರೆ ಕಾಲು ಕುಯ್ಕೊಳ್ತಾ ಇದ್ದು ಅದು ಮೇಲೆತ್ತಿ ಹಿಂಗೆ ಕೆಳಗೆ ಬಿಡ್ಬೋದಾಗಿತ್ತು. ಅದೇನು ಬೌಲ್ ಶೇಪಲ್ಲಿ ಇರುತ್ತಲ್ಲ ಅದು. ಸೊ ಅವತ್ತೇ ಅವ್ರು ಅದನ್ನು ವೆಲ್ಡ್ ಮಾಡಿ ಹೋಗಿದ್ದರೆ ಈ ಥರ ಆಗ್ತಾನೆ ಇರಲಿಲ್ಲ. ಅಂದರೆ ಅವ್ರಿಗೆ ಏನು ಸ್ವಲ್ಪ ಈಸಿ ಕೆಲಸ ಮಾಡ್ಕೊಂಡು ಅದು ಬಿಟ್ಟು ಹೋಗ್ತಾರೆ. ತಿರ್ಗಾ ಅವ್ರು ನಮಗೆ ವಾದಿಸ್ತಾಯಿದ್ರು ಅದನ್ನೆಲ್ಲ ನಾವು ಮಾಡೋದೇ ಇಲ್ಲ, ಸೊ ಯಾರೂ ಮಾಡಿಸಲ್ಲ ನೀವೇ ಮಾಡಿಸೋದು ಅಂತ. ಅವ್ರಿಗೆ ಏನು ಈಸಿ ಆಗುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ನಾವು 1-2-3 ಬಿಲ್ಡಿಂಗ್ ನೋಡ್ಕೊಂಬಂದ್ವಿ. ಒಬ್ಬರೊಬ್ಬರು ಮಾಡಿಸಿದ್ರು, ಒಬ್ಬರೊಬ್ಬರು ಮಾಡಿಸಿರ್ಲಿಲ್ಲ. ನಮಗೆ ಮಾಡಿ ಅಂತ ನಾವು ಕರೆದು ಆಟ ಹಿಡಿದು ಮಾಡಿಸ್ಕೊಂಡ್ವಿ. ಇನ್ನು ಅದೆಲ್ಲ ಆ ಕಡೆ ಈ ಕಡೆ ಹೋಗ್ತಿದ್ರೆ ಶೇಕ್ ಆಗುತ್ತೆ ಅಂತ. ಇನ್ನು ಅದೆಲ್ಲ ವೆಲ್ಡಿಂಗ್ ಮಾಡಾದಮೇಲೆ ಅದನ್ನು ಕೂಡ ಈ ಥರ ಅಂದರೆ ರಫ್ ಇರುತ್ತಲ್ಲ ವೆಲ್ಡಿಂಗ್ ಮಾಡಾದಮೇಲೆ ಅದನ್ನು ಅವ್ರ ಹತ್ರ ಇರೋ ಬ್ರಷಲ್ಲಿ ಹಿಂಗೆ ಉಜ್ಜಿಬಿಟ್ಟು ಅದನ್ನು ಸಾಫ್ಟ್ ಮಾಡಿದ್ರೆ ಮುಗೀತು. 5 ನಿಮಿಷದ ಕೆಲಸಕ್ಕೆ ಇಷ್ಟು ದಿನ ಕಾಯಿಸಿದ್ರು. ಕಂಪ್ಲೀಟ್ ಅದು ಮಾಡಾದಮೇಲೆ ಒಂದು ಚೆಕ್ ಮಾಡಿ ಅವರು ಕಳಿಸ್ತಾರೆ. ಗೈಸ್ ನೋಡಿದ್ರಲ್ಲ ಕಂಪ್ಲೀಟಾಗಿ ಎಷ್ಟೇ ಕೆಲಸ ಏನೇ ನೋಡ್ಕೊತಿದ್ರು ಒಂದೊಂದು ಕೆಲಸ ಪೆಂಡಿಂಗ್ ಅಂತ ಇದ್ದೇ ಇರುತ್ತೆ. ಸೊ ಗ್ರಿಲ್ಲಿಂಗ್ ಅವ್ರು ಆ್ಯಕ್ಚುಲಿ ಅದು 2 ನಿಮಿಷದ ಕೆಲಸ. ಅವತ್ತು ಅದನ್ನು ಬಿಟ್ಟೋಗಿದ್ರು. 1 ತಿಂಗಳಿಂದ ಅವ್ರನ್ನ ಬನ್ನಿ ಅಂತ ಹೇಳಿ ಲಾಸ್ಟಿಗೆ ಅವ್ರ ಹತ್ರ ಜಗಳ ಆಡಿಕೊಂಡು ಇವತ್ತು ಬಂದಿದ್ದಾರೆ. ಇವತ್ತು ಬಂದು ಏನು ಕೆಲಸ ಇತ್ತಲ್ಲ ಅದನ್ನು ಮುಗಿಸಿ ನೋಡಿದ್ರಲ್ಲ ನೀವು, ಅದನ್ನು ಮುಗಿಸಿದ್ದಾನೆ. ಇನ್ನು ಲೋಕಿ ಆಗಲೇ ಹೇಳಿದೆ ಸಿಂಕ್ ಅವರು ಆ್ಯಕ್ಚುಲಿ ಇಲ್ಲಿ ಹಂಗೆ ಬಿಟ್ಬಿಟ್ಟಿದ್ರು ಅಂತ ಹೇಳಿ ಅದನ್ನು ಲೋಕಿನೇ ಕಂಪ್ಲೀಟ್ ಮಾಡಿದೆ ತೋರಿಸ್ತೀನಿ ನೋಡಿ. ಅದು ಓಲ್ ಹಾಕಿರೋದು ಆ್ಯಕ್ಚುಲಿ ಅದು ಹಂಗೆ ಬಿಟ್ಬಿಟ್ಟಿದ್ರು ನೋಡಿ. ಒಳಗಡೆ ಅದ್ರ ಒಳಗಡೆ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಅದು ಹಳ್ಳದಿಣ್ಣೆ ಹಂಗೆ ಬಿಟ್ಬಿಟ್ಟಿದ್ರಿ. ಕಂಪ್ಲೀಟ್ ಲೋಕಿನೇ ಈ ಥರ ಸಿಮೆಂಟ್ ಹಾಕಿ ಪ್ಲಾಸ್ಟಿಂಗ್ ಥರ ಮಾಡಿದ್ದಾನೆ. ಈಗ ಅದಕ್ಕೂ ಮತ್ತೆ 3-4 ದಿನ ಎಲ್ಲ ಕ್ಯೂರಿಂಗ್ ಮಾಡ್ಕೊಂಡು ಬರಬೇಕು. 3 ಮನೇಲೂ ಅದೇ ಥರ ಮಾಡಿದ್ದಾರೆ. ಸೊ ಈಗ ಸದ್ಯಕ್ಕೆ 1 ಮನೆ ಮಾಡಿದ್ದಾನೆ. ಇನ್ನು ಕೆಳಗಡೆ ಮನೇನೂ ನೋಡಬೇಕು. ನೋಡಿದ್ರಲ್ಲ ಮನೆ ಕಂಪ್ಲೀಟಾಗಿ ಕೊಳಾಯಿ ಹಾಕಿದ್ಮೇಲೆ ಯಾವ್ಯಾವ ಥರ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ. ಕೊಳಾಯಿ ಕೆಲಸ ಅಂತೂ ಕಂಪ್ಲೀಟಾಗಿ ಇವತ್ತಿಗೆ ಪ್ಲಂಬಿಂಗ್ ಕೆಲಸ ಎಲ್ಲ ಮುಗಿದಿದೆ. ಇನ್ನೇನಿದ್ರು ಕಾರ್ಪೆಂಟರ್ ಕೆಲಸ ಅಷ್ಟೇ ಬಾಕಿ ಇರೋದು. ಕಾರ್ಪೆಂಟರ್ ಕೆಲಸ ಏನಿದೆ ಅಂದರೆ ನಾನು ಹೇಳಿದ್ನಲ್ಲ ಗ್ಲಾಸ್ ಫಿಟ್ಟಿಂಗ್ಸ್, ಡೋರು, ಲಾಕ್ ಫಿಟ್ಟಿಂಗ್ಸ್ ಎಲ್ಲ ಅಂತ ಹೊಸ ಮನೇಲಿ ಮಾತಾಡ್ತಿದ್ರೆ ಎಕೋ ವಾಯ್ಸ್ ನಮಗೆ ಕೇಳಿಸ್ತಾ ಇದೆ. ಸೊ ಹುಷಾರು ಗೈಸ್, ಏನೇ ಕೆಲಸ ಮಾಡ್ತೀವಿ ಅಂದರೂ ಪ್ರತಿಯೊಂದರಲ್ಲೂ ಎಷ್ಟು ಕೇರ್ಫುಲ್ಲಾಗಿದ್ದರೂ ಸಾಲಲ್ಲ. ನಮ್ಮನೆ ಇಂಚಿಂಚೂ ಮಾಡ್ತಾಯಿದ್ರು, ಒಂದಾದ್ಮೇಲೆ ಒಂದು ಗೊತ್ತಾಗ್ತಾನೆ ಇರುತ್ತೆ ಮಿಸ್ಟೇಕು. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.